10ನೇ ಪಾಸ್ ಅಥವಾ ITI ಮಾಡಿದ್ದೀರಾ? ಹಾಗಿದ್ದರೆ ಈ ಸುದ್ದಿ ನಿಮಗಾಗಿ. ಭಾರತೀಯ ರೈಲ್ವೆಯಲ್ಲಿ 6,565 ಟೆಕ್ನಿಷಿಯನ್ ಹುದ್ದೆಗಳ ಭರ್ಜರಿ ನೇಮಕಾತಿ ಪ್ರಕಟವಾಗಿದೆ. ಸಂಬಳ ಬಂದ್ಬಿಟ್ಟು 29,200ವರೆಗೆ ಇದೆ ಮತ್ತು ಇದು ಕೇಂದ್ರ ಸರ್ಕಾರಿ ಉದ್ಯೋಗ ಮತ್ತು ಭಾರತದೆಲ್ಲೆಡೆ ಅವಕಾಶ ಸಿಗ್ತಿದೆ. ಇದಕ್ಕೆ ಅರ್ಹತೆ, ವಯೋಮಿತಿ, ಅರ್ಜಿ ದಿನಾಂಕ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ನೇಮಕಾತಿಯಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಸೇರಿವೆ. ಭಾರತದ ವಿವಿಧ ರೈಲ್ವೆ ವಲಯಗಳಲ್ಲಿ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಒಟ್ಟು ಹುದ್ದೆಗಳು ಈ ಬಾರಿ ಸುಮಾರು 6,565 ಹುದ್ದೆಗಳು ಪ್ರಕಟವಾಗಿವೆ. ರೈಲ್ವೆ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯಲು ಬಯಸುವವರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಶೈಕ್ಷಣಿಕ ಅರ್ಹತೆ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗೆ 10ನೇ ಪಾಸ್ ಜೊತೆಗೆ ITI ಅಗತ್ಯವಿದೆ. ಕೆಲವು ಹುದ್ದೆಗಳಿಗೆ ಡಿಪ್ಲೊಮೊ ಅಥವಾ BSc ಅರ್ಹತೆ ಕೂಡ ಬೇಕಾಗಬಹುದು. ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸಬೇಕು. ಇದಕ್ಕೆ ವಯೋಮಿತಿ ಎಷ್ಟು ಹೊಂದಿರಬೇಕು ಎಂದರೆ ಅಭ್ಯರ್ಥಿಗಳ ವಯಸ್ಸು ಸಾಮಾನ್ಯವಾಗಿ 18ರಿಂದ 33 ವರ್ಷದೊಳಗಿರಬೇಕು. ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಾನುಸಾರ ವಯೋಸಡಿಲಿಕೆ ನೀಡಲಾಗುತ್ತದೆ. ಇದರ ವೇತನ ವಿವರ: ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗೆ ಆರಂಭಿಕ ವೇತನ ರೂ. 29,200 ಇರುತ್ತದೆ. ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗೆ 19,900 ಆರಂಭಿಕ ವೇತನ ದೊರೆಯುತ್ತದೆ. ಜೊತೆಗೆ ವಿವಿಧ ಭತ್ಯೆಗಳು ಕೂಡ ಇದರಲ್ಲಿ ಸಿಗುತ್ತವೆ. ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಂದರೆ ಅಭ್ಯರ್ಥಿಗಳು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ CBT ಟೆಸ್ಟ್ ಇರುತ್ತದೆ. CBT ಅಂದರೆ ನೀವು CBT ಟೆಸ್ಟ್ ಅಂದರೆ ಇದನ್ನು ಬರೀಬೇಕು. ನಂತರ ದಾಖಲೆ ಪರಿಶೀಲನೆ ಮಾಡ್ತಾರೆ ಮತ್ತು ವೈದ್ಯಕೀಯ ಪರೀಕ್ಷೆ ಕೂಡ ಇರ್ತದೆ. ಅಂತಿಮ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ. ಇದರ ಅರ್ಜಿ ದಿನಾಂಕಗಳು: ಇದಕ್ಕೆ ಅರ್ಜಿಯ ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು 30 ಜೂನ್ 2026 ಸ್ಟಾರ್ಟ್ ಆಗಿದೆ. ಅರ್ಜಿಯ ಕೊನೆಯ ದಿನಾಂಕ ಅಂದರೆ ಇದಕ್ಕೆ ಅರ್ಜಿಯ ಸಲ್ಲಿಸಲು ಕೊನೆಯ ದಿನಾಂಕ 29 ಜುಲೈ 2026. ಇನ್ನೊಮ್ಮೆ ಕೇಳಿಸಿಕೊಳ್ಳಿ, ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29 ಜುಲೈ 2026. ಇದಕ್ಕೆ ಕೊನೆಯ ದಿನಾಂಕದವರೆಗೆ ಕಾಯದೆ ನೀವು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ. ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಎಂದರೆ RRB ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೋಂದಣಿ ಮಾಡಿ ಅದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪ್ರಿಂಟ್ ತೆಗೆದುಕೊಳ್ಳಿ. ಅದರದ್ದು ಒಂದು ನೀವು ಅಪ್ಲೈ ಮಾಡಿರೋದನ್ನ ಸ್ಕ್ರೀನ್ಶಾಟ್ನ ಅಥವಾ ಒಂದು ಪ್ರಿಂಟ್ನ ತೆಗೆಸ್ಕೊಳ್ಳಿ. ನಾನು ನಿಮಗೆ ಮುಖ್ಯ ಸಲಹೆ ಹೇಳುವುದೇನೆಂದರೆ ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಸರಿಯಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ CBT ಪರೀಕ್ಷೆಗೆ ಈಗಲಿಂದಲೇ ತಯಾರಿ ಪ್ರಾರಂಭಿಸಿ. ಓಕೆ, ಇನ್ನು ಹೆಚ್ಚಿನ ವಿಡಿಯೋಗಾಗಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.